ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಬ್ರೇಕಿಂಗ್ ಸುದ್ದಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆದ್ರೆ ಈ ಇಂಪ್ಯಾಕ್ಟ್ ಏನಿದೆ ಇದು ನಾಳೆ ಅಥವಾ ಮುಂದಿನ ವಾರ ಅಥವಾ ಮುಂದಿನ ತಿಂಗಳು ಆಗುವಂತದ್ದಲ್ಲ. ಇದು ಒಂದಷ್ಟು ಲಾಂಗ್ ಟರ್ಮ್ ಅಲ್ಲಿ ಆಗುವಂತದ್ದು. ಎಸ್ಪೆಷಲಿ ಇದರ ಇಂಪ್ಯಾಕ್ಟ್ ನಮಗೆ 6 ತಿಂಗಳ ನಂತರ ನೋಡ್ಲಿಕ್ಕೆ ಕಾಣಬಹುದು ಅಥವಾ 1 ವರ್ಷ ಕೂಡ ತಗೊಳ್ಬಹುದು. ಅಂತಹ ಒಂದು ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇದನ್ನ ನೋಡಿ ಖಂಡಿತ ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಇದೆಲ್ಲವೂ ಕೂಡ ಕಾಮನ್ ಆಗಿ ಕಂಡು ಬರುವಂತ ವಿಷಯ. ಇದು ಪ್ರತಿ 4-5 ವರ್ಷಗಳಿಗೊಮ್ಮೆ ಈ ರೀತಿಯ ಡೆವಲಪ್ಮೆಂಟ್ಸ್ ಆಗ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ. ಆ ನಂತರ ಸ್ವಲ್ಪ ದಿನ ಅಂದ್ರೆ 6 ತಿಂಗಳು ವರ್ಷ ಇರಬಹುದು ಇಂಪ್ಯಾಕ್ಟ್. ಆನಂತರ ಕಮ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಇಂತಹ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಜಸ್ಟ್ ಒಳ್ಳೆ ಷೇರುಗಳನ್ನ ಹೋಲ್ಡ್ ಮಾಡಬೇಕು. ಇನ್ ಕೇಸ್ ಕರೆಕ್ಷನ್ ಆಯ್ತಾ ಜಾಸ್ತಿ ಆಗ ಇನ್ನೊಂದಷ್ಟು ಆಡ್ ಮಾಡಬೇಕು ಸಾಧ್ಯ ಆದ್ರೆ. ಆ ರೀತಿಯ ಪ್ರಯತ್ನವನ್ನ ಮಾಡಬೇಕು. ಬಿಟ್ರೆ ಮಾರ್ಕೆಟ್ ಇಂದ ಎಕ್ಸಿಟ್ ಆಗೋದು ಇದಕ್ಕೆ ಉತ್ತರ ಅಲ್ಲ. ಹಾಗಾಗಿ ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಆದ್ರೆ ವಿಷಯಗಳು ಗೊತ್ತಿರಬೇಕು. ಏನೆಲ್ಲ ನಡೀತಿದೆ, ಏನೆಲ್ಲ ಆಗ್ತಿದೆ ಎಕನಾಮಿಕ್ ಆಕ್ಟಿವಿಟೀಸ್ ಅಲ್ಲಿ ಅನ್ನೋದು ಗೊತ್ತಿದ್ದಾಗ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬಂದಾಗ ನಾವು ಪಾನಿಕ್ ಆಗೋದಿಲ್ಲ. ಬಟ್ ವಿಷಯಗಳೇ ಗೊತ್ತಿಲ್ಲ ಅಂದಾಗ ಅಬ್ವಿಯಸ್ಲಿ ಭಯ ಆದೇ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ವಿಷಯನ ತಿಳ್ಕೊಂಡಿರೋಣ ಅಷ್ಟೇ. ಹಾಗಾದ್ರೆ ಏನು ನೋಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ನಾನು ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ನಾನು ಮಾತಾಡಕ್ ಹೋಗ್ತಾ ಇರೋದು ವಾರ್ನಿಂಗ್ ಸೈನ್ಸ್ ಬಗ್ಗೆ. ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ವಾರ್ನಿಂಗ್ ಸೈನ್ಸ್ ನ ಬಗ್ಗೆ. ಅದರಲ್ಲೂ ಆ ವಾರ್ನಿಂಗ್ ಸೈನ್ಸ್ ಎಕನಾಮಿಕ್ ಇಂಡಿಕೇಟರ್ಸ್ ಗೆ ಸಂಬಂಧಪಟ್ಟಂತವು, ಆರ್ಥಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತ ಇಂಡಿಕೇಟರ್ಸ್ ಬಗ್ಗೆ ಮಾತಾಡ್ತಾ ಇರೋದು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತಂದ್ರೆ ಆರ್ಥಿಕ ಬೆಳವಣಿಗೆ ಚೆನ್ನಾಗಿರ್ಬೇಕು. ಭಾರತ ಚೆನ್ನಾಗಿ ಗ್ರೋ ಆಗ್ತಿದೆ ಎಕನಾಮಿಕಲಿ ಅಂದ್ರೆ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಗ್ರೋತ್ ಸ್ಲೋ ಡೌನ್ ಆಯ್ತಾ ಮಾರ್ಕೆಟ್ ಅಲ್ಲಿ ಬೆಳವಣಿಗೆ ಕೂಡ ಸ್ಲೋ ಡೌನ್ ಆಗುತ್ತೆ. ಯಾಕಂದ್ರೆ ಡೈರೆಕ್ಟ್ಲಿ ಲಿಂಕ್ಡ್ ಅದು. ಈಗ ಈ ಎಕನಾಮಿಕ್ ಇಂಡಿಕೇಟರ್ಸ್ ಏನಿದೆ, ಎಸ್ಪೆಷಲಿ ಹಲವು ಎಕನಾಮಿಕ್ ಇಂಡಿಕೇಟರ್ಸ್ ಅಲ್ಲಿ ಸ್ಲೋ ಡೌನ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಈ ಹಿಂದೆ ತುಂಬಾ ಚೆನ್ನಾಗಿದ್ದಂಥದ್ದು ಕಡಿಮೆ ಆಗ್ತಾ ಇದೆ. ಇದು ಪ್ರತಿ 4-5 ವರ್ಷಗಳಿಗೊಮ್ಮೆ ಆಗುವಂತ ಸಿನಾರಿಯೋ. ಇದೇನು ಹೊಸದಲ್ಲ. ಯಾಕಂದ್ರೆ ಯಾವಾಗ್ಲೂ ಒಂದೇ ತರದಲ್ಲಿ ಇರೋದಿಲ್ಲ, ಒನ್ ವೇ ಟ್ರಾಫಿಕ್ ತರ ಇರೋದಿಲ್ಲ ಈ ಇಂಡಿಕೇಟರ್ಸ್. ಕೆಲವೊಂದು ವರ್ಷ ತುಂಬಾ ಚೆನ್ನಾಗಿರುತ್ತೆ, ಕೆಲವೊಂದು ವರ್ಷ ತುಂಬಾನೇ ಡೌನ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಕೂಡ ಕನ್ಸಾಲಿಡೇಟ್ ಆಗೋದು ಅಥವಾ ಒಂದಷ್ಟು ಡೌನ್ ಆಗೋದು ಆಗುತ್ತೆ. ಆನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಮಾಡುತ್ತೆ. ಈ ರೀತಿ ಹಲವು ಸಲ ನಾವು ನೋಡಿದ್ವಿ. ಹಾಗೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ RBI ಇತ್ತೀಚೆಗೆ ಈಗಾಗಲೇ ಈ ಸ್ಲೋ ಡೌನ್ ಅನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಹಲವು ನಿರ್ಧಾರಗಳನ್ನ ತಗೊಳ್ತಾ ಇದೆ. ಹಾಗೆ ತಗೊಂಡಿದೆ ಕೂಡ. OMO ಮೂಲಕ ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತ ಕೆಲಸ ಮಾಡ್ತು. ಜೊತೆಗೆ ಈಗಾಗಲೇ 100 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಅನ್ನ ಮಾಡಿದೆ. ಈ ರೀತಿ ಹಲವು ನಿರ್ಧಾರಗಳನ್ನು ತಗೊಂಡು ಮಾರ್ಕೆಟ್ ಅಲ್ಲಿ ಇರುವಂತ ಸ್ಲೋ ಡೌನ್ ಅನ್ನ ಪುಷ್ ಮಾಡುವಂತ ನಿರ್ಧಾರಗಳನ್ನ ಅನೌನ್ಸ್ ಮಾಡಿದೆ. ಹಾಗೆ ಮೊನ್ನೆ RBI ಗವರ್ನರ್ ಒಂದು ಮಾತನ್ನ ಹೇಳಿದ್ರು. ಎಸ್ಪೆಷಲಿ ಇನ್ಫ್ಲೇಷನ್ ಡೇಟಾ ಬಂದ ಮೇಲೆ RBI ಸ್ಟ್ಯಾನ್ಸ್ ಅನ್ನ ಬದಲಾಗುತ್ತಿದೆ, ನ್ಯೂಟ್ರಲ್ ಹೋಗಿದೆ. ಅಂದ್ರೆ ರೇಟ್ ಕಟ್ ಮಾಡೋದಿಲ್ಲ ಅಂತಲ್ಲ ಅಂತ. ಅಂದ್ರೆ ಸ್ಟ್ಯಾನ್ಸ್ ನ್ಯೂಟ್ರಲ್ ಇದ್ರೂ ಕೂಡ ರೇಟ್ ಕಟ್ ನ ಪ್ರಾಬಬಿಲಿಟಿ ಇದೆ ಅನ್ನೋದನ್ನ ಅವರು ಈ ರೀತಿಯಾಗಿ ಹೇಳಿದ್ರು. ಹಾಗಾಗಿ RBI ಕೂಡ ಈ ನಿಟ್ಟಿನಲ್ಲಿ ಹಲವು ನಿರ್ಧಾರಗಳನ್ನ ತಗೊಂಡಿದೆ, ಮುಂದೆ ಕೂಡ ತಗೊಳ್ಳುವಂತ ಚಾನ್ಸಸ್ ಇದೆ. ಬಟ್ ಡೆಸ್ಪೈಟ್ ಈ ಎಲ್ಲ ನಿರ್ಧಾರಗಳ ನಂತರ ಕೂಡ ಒಂದಷ್ಟು ಸ್ಲೋ ಡೌನ್ ಕೆಲವು ಇಂಡಿಕೇಟರ್ಸ್ ಅಲ್ಲಿ ಕಂಡು ಬರ್ತಾ ಇದೆ. ಅವುಗಳನ್ನ ನಾವು ನೋಡೋಣ. ಹಾಗೆ ನಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿರೋ ಹಾಗೆ GDP ಗ್ರೋತ್ ನೀವಿಲ್ಲಿ ನೋಡಬಹುದು. GDP ಗ್ರೋತ್ ಯಾವ ರೀತಿ ಇದೆ ಅಂತ. ಇಲ್ಲಿ 2014ರಲ್ಲಿ ನೋಡಿ 6.4, ಆನಂತರ ಚೆನ್ನಾಗಿ ರೈಸ್ ಆಯ್ತು. 15ರಲ್ಲಿ 7.4, 8.3, ಆನಂತರ ಸ್ಲೋ ಡೌನ್ ಆಯ್ತು 6.8, 6.5, ಹಾಗೆ 3.9. ಅದರಲ್ಲೂ 2021 ಅಲ್ಲಿ ಕೋವಿಡ್ ಕಾರಣಕ್ಕೆ -5.8 ಹೋಯ್ತು. ಆನಂತರ 2022ರಲ್ಲಿ ನೋಡಬಹುದು ಯಾವ ರೀತಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಕಂಡು ಬಂತು ಅಂತ. 9.7, ನಂತರ 7.6, ನಂತರ 9.2, ಹಾಗೆ 2025 ಅಲ್ಲಿ 6.5. ಈಗ 25-26 ಕೂಡ 6.5 ಇರಬಹುದು ಅನ್ನುವಂತ ಎಸ್ಟಿಮೇಟ್ಸ್ ಅನ್ನ RBI ಮಾಡಿದೆ. ಹಾಗೆ ವರ್ಲ್ಡ್ ಬ್ಯಾಂಕ್ ಕೂಡ ಅಷ್ಟೇ ಹೇಳ್ತಿದೆ. ಆಲ್ಮೋಸ್ಟ್ 6.5 ಅಥವಾ 6.2 ಈ ರೇಂಜ್ ಅಲ್ಲಿ ಎಸ್ಟಿಮೇಷನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ಕಂಪೇರ್ ಟು 2024 ಖಂಡಿತ ಕಡಿಮೆ ಆಗಿದೆ, ಸ್ಲೋ ಡೌನ್ ಆಗಿದೆ ಗ್ರೋತ್. ಅದಕ್ಕೆ ಹಲವು ಕಾರಣಗಳಿರಬಹುದು. ಬಟ್ ಸ್ಲೋ ಡೌನ್ ಅಂತೂ ಆಗಿದೆ. ಹೇಗೆ 2017ರ ನಂತರ ಕಂಟಿನ್ಯೂಸ್ 3 ವರ್ಷ ಸ್ಲೋ ಡೌನ್ ಕಂಡು ಬಂತು, ಅದೇ ರೀತಿಯ ಸಿನಾರಿಯೋ ಈಗಲೂ ಕೂಡ ಕಂಡು ಬರುವಂತ ಲಕ್ಷಣವನ್ನ ನಾವು GDP ಗ್ರೋತ್ ಅಲ್ಲಿ ನೋಡ್ತಾ ಇದ್ವಿ. ಬಟ್ ಆನಂತರ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಕೂಡ ಇದೇ ರೀತಿ ಇರುತ್ತೆ. 2015, 16, 17 ಆ ರೀತಿ. ನಂತರ 2022ರಲ್ಲಿ ಯಾವ ರೀತಿ ಇತ್ತೋ ಅದೇ ರೀತಿ ಇದ್ದೇ ಇರುತ್ತೆ.
ಬಟ್ ಸ್ಟ್ರಗ್ಲಿಂಗ್ ಇಯರ್ ಕೂಡ ಮಧ್ಯದಲ್ಲಿ 1 ವರ್ಷ ಅಥವಾ 1.5 ವರ್ಷ ಬರಬಹುದು. ಆ ರೀತಿಯ ಪ್ರಾಬಬಿಲಿಟೀಸ್ ಈಗ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಈ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿರೋದು ನೊವಾಮದವರು. ನೊವಾಮ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದೆ. ಅದರಲ್ಲಿ ಎಸ್ಪೆಷಲಿ ಯಾವೆಲ್ಲ ಎಕನಾಮಿಕ್ ಇಂಡಿಕೇಟರ್ಸ್ ಸ್ಲೋ ಡೌನ್ ಆಗ್ತಿದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ ಈ ರಿಪೋರ್ಟ್ ಅಲ್ಲಿ. ವಾರ್ನಿಂಗ್ ಸೈನ್ಸ್, ಇಂಡಿಯಾಸ್ ಹೈ ಫ್ರೀಕ್ವೆನ್ಸಿ ಎಕನಾಮಿಕ್ ಇಂಡಿಕೇಟರ್ಸ್ ಹೈಲೈಟ್ ಸ್ಲೋ ಡೌನ್ ನೋಡಬಹುದು ಆಸ್ ಹೈಲೈಟೆಡ್ ಇನ್ ಎ ರಿಪೋರ್ಟ್ ಬೈ ನೊವಾಮ. ಹಾಗಾದ್ರೆ ಏನೆಲ್ಲ ಇಂಡಿಕೇಟರ್ಸ್ ಅನ್ನ ಇವರು ಮೆನ್ಷನ್ ಮಾಡ್ತಿದ್ದಾರೆ ನೋಡಬಹುದು. ದ ರಿಪೋರ್ಟ್ ಮೆನ್ಷನ್ಸ್ ದಟ್ ಇಂಡಿಯಾಸ್ ಬ್ಯಾಂಕ್ ಕ್ರೆಡಿಟ್ ಗ್ರೋತ್ ಅನ್ನ ಮೆನ್ಷನ್ ಮಾಡ್ತಿದ್ದಾರೆ. ಹಾಗೆ ನೋಡಬಹುದು ಹಿಂದಿನ ವರ್ಷ 16% ಇತ್ತು ಬ್ಯಾಂಕ್ ಕ್ರೆಡಿಟ್ ಗ್ರೋತ್, ಆದ್ರೆ ಈಗ 9% ಗೆ ಬಂದಿದೆ. ಅಂದ್ರೆ 7% ಡಿಕ್ಲೈನ್ ಆಗಿದೆ ಜೂನ್ 2025 ಅಲ್ಲಿ. ಬ್ಯಾಂಕ್ ಕ್ರೆಡಿಟ್ ಗ್ರೋತ್ ಅದು ಮೇಜರ್ ಇಂಡಿಕೇಟರ್ ಆಗುತ್ತೆ. ಯಾಕಂದ್ರೆ ಬಿಸ್ನೆಸಸ್ ಹಣವನ್ನ ತಗೊಳ್ತಿದ್ದಾರೆ ಅಂದ್ರೆ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಎಕ್ಸ್ಪಾನ್ಷನ್ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ಹಾಗೆ ಜನ ತಗೊಂಡ್ರು ಕೂಡ ಅವರು ಅದನ್ನ ಕನ್ಸ್ಯೂಮ್ ಮಾಡ್ತಿದ್ದಾರೆ, ಬಳಸ್ತಿದ್ದಾರೆ ಖರ್ಚು ಮಾಡ್ಲಿಕ್ಕೆ ಅನ್ನೋದನ್ನ ತೋರಿಸುತ್ತೆ. ಹಾಗಾಗಿ ಕ್ರೆಡಿಟ್ ಗ್ರೋತ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 9 ಅಂದೆ ಅನ್ಸುತ್ತೆ, ಅವಾಗ 7% ಡಿಕ್ಲೈನ್ ಕಂಡು ಬಂದಿದೆ ಪ್ರೀವಿಯಸ್ ಇಯರ್ ಗೆ ಹೋಲಿಸಿದ್ರೆ. ಇದರ ಅರ್ಥ ಇಲ್ಲೇ ನೋಡಬಹುದು, ದಿಸ್ ಶಾರ್ಪ್ ಫಾಲ್ ರಿಫ್ಲೆಕ್ಟ್ಸ್ ರೆಡ್ಯೂಸ್ಡ್ ಬಾರೋಯಿಂಗ್ ಅಂಡ್ ವೀಕರ್ ಡಿಮಾಂಡ್ ಇನ್ ದ ಎಕಾನಮಿ. ಬಾರೋಯಿಂಗ್ಸ್ ಕಡಿಮೆ ಆಗಿದೆ, ಅದು ಡಿಮಾಂಡ್ ಅಲ್ಲಿ ವೀಕ್ನೆಸ್ ಅನ್ನ ತೋರಿಸ್ತಾ ಇದೆ. ಇದು ಇಂಡಿಕೇಟರ್. ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಬಂದ್ರೆ GST ಕಲೆಕ್ಷನ್ಸ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಬಟ್ ಸ್ಟಿಲ್ ನೋಡಬಹುದು ಗ್ರೋತ್ ಏನಿದೆ ಅಲ್ಲಿ ರಿಡಕ್ಷನ್ ಆಗಿದೆ. ಈಗಲೂ ಕೂಡ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಇಂಪ್ರೂವ್ ಆಗ್ತಾ ಇದೆ, ಹಿಂದಿನ ತಿಂಗಳಿಗೆ ಹೋಲಿಸಿದ್ರು ಕೂಡ ಇಂಪ್ರೂವ್ ಆಗ್ತಾ ಇದೆ. ಆದ್ರೆ 11% ಗ್ರೋತ್ ರೇಟ್ ಅಲ್ಲಿ ಹೋಗ್ತಿದ್ದಂತ GST ಕಲೆಕ್ಷನ್ಸ್ ಲಾಸ್ಟ್ ಇಯರ್ ಈಗ 6% ಅಥವಾ 6.2% ಗ್ರೋತ್ ಅನ್ನ ಕೊಡ್ತಾ ಇದೆ. 11% ಇಂದ 6% ಗೆ ಇಳಿದಿದೆ ಗ್ರೋತ್. ಇದು ಕೂಡ ಒಂದಷ್ಟು ಸ್ಲೋ ಆಗ್ತಿದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಿದೆ. ಇಲ್ಲೇ ನೋಡಬಹುದು, ದಿಸ್ ಡಿಕ್ಲೈನ್ ಇಂಡಿಕೇಟ್ಸ್ ಎ ಸ್ಲೋ ಡೌನ್ ಇನ್ ಕನ್ಸಂಪ್ಷನ್ ಅಂಡ್ ಬಿಸ್ನೆಸ್ ಆಕ್ಟಿವಿಟಿ. ಇನ್ನು ಎಕ್ಸ್ಪೋರ್ಟ್ ಗ್ರೋತ್ ಇಲ್ಲೂ ಕೂಡ ಒಂದಷ್ಟು ಡಿಕ್ಲೈನ್ ಆಗಿದೆ ನೋಡಬಹುದು, ಶೋಯಿಂಗ್ ಓನ್ಲಿ 6% ಗ್ರೋತ್. ದಿಸ್ ಇಸ್ ಮಚ್ ಲೋಯರ್ ದನ್ ಡಬಲ್ ಡಿಜಿಟ್ ಗ್ರೋತ್ ವಿಟ್ನೆಸ್ಡ್ ಡ್ಯೂರಿಂಗ್ ದ FY23 ಪೀರಿಯಡ್. 2023 ಪೀರಿಯಡ್ ಅಲ್ಲಿ ಡಬಲ್ ಡಿಜಿಟ್ ಅಲ್ಲಿ ಅಂದ್ರೆ ಮೋರ್ ದನ್ 10% ಇದ್ದದ್ದು 6% ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಕ್ಸ್ಪೋರ್ಟ್ಸ್ ಅಲ್ಲಿ. ಇದು ಕೂಡ ಡಿಕ್ಲೈನ್ ಆಗಿದೆ. ಇನ್ನು ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಇಲ್ಲಿ ನೋಡಬಹುದು 2% ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ 7% ಗ್ರೋತ್ ಇದ್ದದ್ದು 7% ಇಂದ 2% ಗೆ ಇಳಿದಿದೆ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್. ಇನ್ನು ರಿಯಲ್ ಎಸ್ಟೇಟ್ ಸೆಕ್ಟರ್ ಗೆ ಬಂದ್ರೆ ಇಲ್ಲೂ ಕೂಡ ಮೇಜರ್ ಡ್ರಾಪ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ವ್ಯಾಲ್ಯೂ ಆಫ್ ಪ್ರಾಪರ್ಟಿ ಸೇಲ್ಸ್ ಇನ್ ದ ಟಾಪ್ 7 cities ಡಿಕ್ಲೈನಿಂಗ್ ಫ್ರಮ್ 28% ಗ್ರೋತ್ ಲಾಸ್ಟ್ ಇಯರ್ ಟು ಜಸ್ಟ್ 4% ನೌ. 28% ಲಾಸ್ಟ್ ಇಯರ್ ಗ್ರೋತ್ ಇದ್ದದ್ದು ಮೇಜರ್ ಸಿಟೀಸ್ ಅಲ್ಲಿ ಜಸ್ಟ್ 4% ಗೆ ಡಿಕ್ಲೈನ್ ಆಗಿದೆ. ಬಿಗ್ ಡಿಫರೆನ್ಸ್ ಆಗಿದೆ ಅಂತಾನೆ ಹೇಳ್ಬೋದು. ರಿಯಲ್ ಎಸ್ಟೇಟ್ ಸೆಕ್ಟರ್ ಅಲ್ಲಿ ವ್ಯಾಲ್ಯೂ ಆಫ್ ಪ್ರಾಪರ್ಟಿ ಸೇಲ್ಸ್ ತುಂಬಾ ದೊಡ್ಡ ಬದಲಾವಣೆ ಅಂತಾನೆ ಹೇಳ್ಬೋದು. ಇದನ್ನ ಮೇಜರ್ ಆಗಿ ಸಿಗ್ತಾ ಇರೋಂಥದ್ದು. ಇನ್ನು ವೇಜ್ ಗ್ರೋತ್ ಗೆ ಬಂದ್ರೆ ವೇಜ್ ಗ್ರೋತ್ ಅನ್ನ ನೋಡಬಹುದು ಆಸ್ ಮೆಜರ್ಡ್ ಬೈ ದ BSE 500 ಕಂಪನೀಸ್ ಆಸ್ ಆಲ್ವರ್ಡ್ ಫ್ರಮ್ 12% to 6%. ವೇಜ್ ಗ್ರೋತ್ ಅಲ್ಲೂ ಕೂಡ ಡಿಕ್ಲೈನ್ ಇದೆ. ಅಂದ್ರೆ ಸಂಬಳ 12% ಗ್ರೋತ್ ಇದ್ದದ್ದು 6% ಗೆ ಇಳಿದಿದೆ. ಇಲ್ಲಿ ಕೂಡ ಮೇಜರ್ ಬದಲಾವಣೆ ಆಗಿದೆ. ವೇಜ್ ಗ್ರೋತ್ ಚೆನ್ನಾಗಿದ್ರೆ ಕನ್ಸಂಪ್ಷನ್ ಚೆನ್ನಾಗಿರುತ್ತೆ, ಡಿಕ್ಲೈನ್ ಆಗೋದಿಲ್ಲ. ಬಟ್ ವೇಜ್ ಗ್ರೋತ್ ಡಿಕ್ಲೈನ್ ಆದ್ರೆ ಅಬ್ವಿಯಸ್ಲಿ ಕನ್ಸಂಪ್ಷನ್ ಕೂಡ ಕಡಿಮೆ ಆದೇ ಆಗುತ್ತೆ. ಅದನ್ನ ಇದು ತೋರಿಸ್ತಾ ಇದೆ. ಇನ್ನು ಇಂಡಸ್ಟ್ರಿ ಕಡೆ ಬಂದ್ರೆ ಇಲ್ಲಿ 8 ಕೋರ್ ಸೆಕ್ಟರ್ಸ್ ಏನಿದೆ ಇಲ್ಲಿ 3% ಗ್ರೋತ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಜೊತೆಗೆ ಡೌನ್ ಫ್ರಮ್ 8% ಇಯರ್ ಅಗೋ. ಹಿಂದಿನ ವರ್ಷ 8% ಇದ್ದದ್ದು ಈಗ 3% ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಕೋರ್ ಸೆಕ್ಟರ್ಸ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ. ಇನ್ನು ಪ್ರಾಫಿಟ್ ಗ್ರೋತ್ ವಿಚಾರಕ್ಕೆ ಬಂದ್ರೆ BSE 500 ಕಂಪನೀಸ್ ಇಂದಾನೆ ಲೆಕ್ಕಾಚಾರವನ್ನ ಮಾಡಿದ್ದಾರೆ. ಎಕ್ಸ್ಕ್ಲೂಡಿಂಗ್ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಅಂದ್ರೆ OMCs ಅನ್ನ ಎಕ್ಸ್ಕ್ಲೂಡ್ ಮಾಡಿ ಇಸ್ ನೌ 10% ಕಂಪೇರ್ ಟು 21% ಇಯರ್ ಅಗೋ. ಪ್ರಾಫಿಟ್ ಗ್ರೋತ್ BSE 500 ಕಂಪನೀಸ್ ಅಲ್ಲಿ 10% ನೋಡ್ಲಿಕ್ಕೆ ಕಾಣ್ತದೆ. ಲಾಸ್ಟ್ ಇಯರ್ 21% ಇತ್ತು. ಪ್ರಾಫಿಟ್ ಗ್ರೋತ್ ರೆಡ್ಯೂಸ್ ಆದ್ರೆ ಅಬ್ವಿಯಸ್ಲಿ ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಅಥವಾ ಕನ್ಸಾಲಿಡೇಟ್ ಕೂಡ ಆಗ್ಬಹುದು ಸೇಮ್ ರೇಂಜ್ ಅಲ್ಲಿ. ಈ ರೀತಿಯ ಪರ್ಫಾರ್ಮೆನ್ಸ್ ಪ್ರಾಫಿಟ್ ಗ್ರೋತ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಒಟ್ಟಿನಲ್ಲಿ ಹಲವಾರು ಇಂಡಿಕೇಟರ್ಸ್ ಇಲ್ಲಿ ಡೌನ್ ಅಲ್ಲೇ ಇದಾವೆ. ನಾವೇನ್ ಸುಮಾರನ್ನ ನೋಡಿದ್ವಿ, ಈಗ ಸುಮಾರನ್ನ ಕವರ್ ಮಾಡಿದ್ದಾರೆ ನೊವಾಮದವರು. ಎಲ್ಲ ಕಡೆ ನೆಗೆಟಿವ್ ಡೆವಲಪ್ಮೆಂಟ್ಸ್ ಕಾಣ್ತಿದೆ ಅಂತಾನೆ ಹೇಳ್ಬೋದು. ನೋಡಬಹುದು 12 ಮಂತ್ ಮೂವಿಂಗ್ ಅವರೇಜ್ ಅನ್ನು ಹಾಕಿದರೆ ಹಲವಾರು ಕೀ ಇಂಡಿಕೇಟರ್ಸ್ ಗೆ ಕನ್ಸಿಸ್ಟೆಂಟ್ ಡೌನ್ವರ್ಡ್ ಟ್ರೆಂಡ್ ಅಲ್ಲಿ ಹೋಗ್ತಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನ ಕೊಡ್ತಿದ್ದಾರೆ. ಹಾಗೆ ಕನ್ಸಂಪ್ಷನ್ ಇಂಡಿಕೇಟರ್ಸ್ ಆಲ್ಸೋ ಪೇಂಟ್ಸ್ ಎ ವೀಕ್ ಪಿಕ್ಚರ್. ಮೇಜರ್ ಆಗಿ ಇಂಪ್ಯಾಕ್ಟ್ ಮಾಡೋದೇ ಕನ್ಸಂಪ್ಷನ್.
ಕನ್ಸಂಪ್ಷನ್ ಚೆನ್ನಾಗಿದ್ರೆ ಎಲ್ಲ ಇಂಡಿಕೇಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ. ಮೇಜರ್ ಆಗಿ ಕಾಂಟ್ರಿಬ್ಯೂಷನ್ ಮಾಡೋದೇ ಕನ್ಸಂಪ್ಷನ್ ಕಡಿಮೆ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಸ್ಲೋ ಡೌನ್ ಕಂಡು ಬರುತ್ತೆ. ಅದೇ ಈಗ ಆಗ್ತಿರೋಂಥದ್ದು. ಅದರಲ್ಲೂ ಎಸ್ಪೆಷಲಿ ಈ ಫ್ರೀಕ್ವೆನ್ಸಿ ಇಂಡಿಕೇಟರ್ಸ್ ಏನಿದಾವೆ ಇವುಗಳು ಪ್ರೀ ಪಂಡೆಮಿಕ್ ಇಯರ್ಸ್ ಏನಿತ್ತು ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದಾವೆ. ಅಂದ್ರೆ 2018-19 ಯಾವ ರೀತಿ ಕಂಡು ಬಂದಿತ್ತು ಆ ರೀತಿಯ ಟ್ರೆಂಡ್ ಅನ್ನ ತೋರಿಸ್ತಿದಾವೆ. ಆ ನಂತರ 19-20 ಯಾವ ರೀತಿ ಡೆವಲಪ್ಮೆಂಟ್ ಇತ್ತು ಅಂತ ನಮ್ಗೆ ಗೊತ್ತು. ನಾವೀಗ ತಾನೇ ನೋಡ್ಬೋದು 18-19 6.5%, ನಂತರ 2020 3.9% ಗ್ರೋತ್, ತುಂಬಾನೇ ಡಿಕ್ಲೈನ್ ಆಯ್ತು GDP. ಆನಂತರ 2021 ನಾವು ಲೆಕ್ಕಕ್ಕೆ ತಗೊಳಕ್ ಆಗೋದಿಲ್ಲ, ಯಾಕಂದ್ರೆ ಕೋವಿಡ್ ಕಾರಣಕ್ಕೆ ಮೈನಸ್ ಆಯ್ತದು. ಬಟ್ 3.94% ವರೆಗೂ GDP ಬಂದು ಅಲ್ಲಿಂದ ಕಮ್ ಬ್ಯಾಕ್ ಅನ್ನ ಮಾಡಿದೆ. ಹಾಗೆ ಮಾರ್ಕೆಟ್ ಕೂಡ ಆ ರೀತಿ ಕರೆಕ್ಷನ್ ಆಗುತ್ತೆ ಅಂತ ಅಂದ್ಕೊಳ್ಬೇಡಿ, ಆ ರೀತಿ ಎಲ್ಲ ಆಗೋದಿಲ್ಲ. ಬಟ್ ಒಂದಷ್ಟು ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಬಹುದು. ಬಟ್ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗೆ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ. ಮಾರ್ಕೆಟ್ ಅಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಸಾಮಾನ್ಯವಾಗಿ ಇದ್ದೇ ಇರುತ್ತೆ, ಅದೇನು ಅಸಾಮಾನ್ಯ ಅಲ್ಲ. 4-5 ವರ್ಷಗಳಲ್ಲಿ ಒಂದ್ಸಲ ಈ ರೀತಿಯ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ, ಈ ರೀತಿಯ ಡೆವಲಪ್ಮೆಂಟ್ಸ್ ಆದೇ ಆಗುತ್ತೆ. ಇನ್ನು ವಾಟ್ ನೆಕ್ಸ್ಟ್? ಹಾಗಾದ್ರೆ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡುತ್ತಾ ಅಂತ ಕೇಳೋರ್ಗೆ ನಾನು ಹೇಳೋದಂದೆ, ಮಾರ್ಕೆಟ್ ನ ನೀವು ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ಓಪನ್ ಮಾಡಿ, ಮಾರ್ಕೆಟ್ ಎಲ್ಲಿದೆ, ಲೆಫ್ಟ್ ಟು ರೈಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ಅದರ ಮಧ್ಯೆ ಖಂಡಿತ ಡೌನ್ಸ್ ಇದೆ, ಆದ್ರೆ ಫೈನಲ್ ಆಗಿರೋದು ಮೂವ್ ಟಾಪ್ ಅಲ್ಲಿ. ಮಾರ್ಕೆಟ್ ಯಾವತ್ತು ಮೇಲಕ್ಕೆ ಹೋಗೋದು, ಅದರಲ್ಲಿ ಡೌಟ್ ಇಲ್ಲ. ಆದ್ರೆ ಅದರ ಮಧ್ಯೆ ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ಇರುತ್ತೆ. 2020 ನೋಡ್ಬೋದು, ಇಲ್ಲಿ ಡೌನ್ ಆಯ್ತು. ಹಾಗೆ 2015-16 ಸ್ಲೋ ಡೌನ್ ಇತ್ತು, ಆಗ ನೋಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ. ನಿಯರ್ಲಿ 20% ಕರೆಕ್ಷನ್ ಆಗಿದೆ. ಆನಂತರ 2010 ನೋಡ್ಬೋದು, 10-12 ಅಲ್ಲೊಂದಷ್ಟು ಡೌನ್ ಫಾಲ್ ಇದೆ. 19-20 ಬಂದ್ರೆ 2020 ಕೋವಿಡ್ ಕಾರಣಕ್ಕೆ ಡೌನ್ ಆಯ್ತು. ನಂತರ 21 ನೋಡ್ಬೋದು ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅಂತ. ಈ ರೀತಿಯ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇವುಗಳನ್ನ ನೋಡ್ಕೊಂಡೇ ನಾವು ಮುಂದುವರಿಬೇಕು ಅಷ್ಟೇ. ಇದನ್ನ ಭಯಪಟ್ಟು ಎಕ್ಸಿಟ್ ಆದ್ರೆ ಖಂಡಿತ ನಮಗೆ ಲಾಭ ಅಂತೂ ಸಿಗೋದಿಲ್ಲ, ಅಥವಾ ಒಳ್ಳೆ ವೆಲ್ತ್ ಅಂತೂ ಕ್ರಿಯೇಟ್ ಆಗೋದಿಲ್ಲ. ಭಯ ಪಡದೆ ಇವನ್ನೆಲ್ಲ ಫೇಸ್ ಮಾಡ್ಕೊಂಡು ಯಾರು ಹೋಗ್ತಾರೋ ಅವರಿಗೆ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟೆ ಕೊಡುತ್ತೆ. ಜೊತೆಗೆ ನಾವು ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಹೈ ಗ್ರೋತ್ ಇರುವಂತ ಸೆಕ್ಟರ್ಸ್ ಕಡೆ ಹೆಚ್ಚು ಕಾನ್ಸಂಟ್ರೇಷನ್ ಅನ್ನ ಮಾಡಬೇಕು. ಈಗ ಎಲ್ಲಿ ಗ್ರೋತ್ ಸ್ಟ್ರಾಂಗ್ ಆಗಿದೆ, ಸ್ಲೋ ಡೌನ್ ಕಂಡು ಬರ್ತಾ ಇದೆ, ಸ್ಲೋ ಡೌನ್ ಕಂಡು ಬರುವಂತ ಸಂದರ್ಭದಲ್ಲಿ ಬಟ್ ಸ್ಟಿಲ್ ಒಂದಲ್ಲ ಒಂದು ಸೆಕ್ಟರ್ ಗ್ರೋತ್ ಚೆನ್ನಾಗಿದ್ದೇ ಇರುತ್ತೆ. ಆ ಸೆಕ್ಟರ್ಸ್ ನ ಕಾನ್ಸಂಟ್ರೇಟ್ ಮಾಡಬೇಕು. ಜೊತೆಗೆ ಸರ್ಕಾರದ ಗಮನ ಯಾವ ಸೆಕ್ಟರ್ ಕಡೆ ಇದೆ, ಯಾವ ಸೆಕ್ಟರ್ಗೆ ಸರ್ಕಾರ ಹೆಚ್ಚು ಆದ್ಯತೆಯನ್ನ ಕೊಡ್ತಾ ಇದೆ, ಆ ಸೆಕ್ಟರ್ಸ್ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಇಂತಹ ಸಂದರ್ಭದಲ್ಲೂ ಕೂಡ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದಾಗಿರುತ್ತೆ. ಹಾಗಾಗಿ ನಾವು ಆ ರೀತಿಯ ಪ್ರಯತ್ನವನ್ನ ಮಾಡ್ಬೇಕು. ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತಹ ಷೇರುಗಳ ಜೊತೆಗೆ ಈಗ ನಾವು ಎಲ್ಲಾದ್ರೂ ಇನ್ವೆಸ್ಟ್ ಮಾಡಬೇಕು, ನಮ್ಮ ಪಾಕೆಟ್ ಅಲ್ಲಿ ಹಣ ಇದೆ, ಅದನ್ನ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಸಾಧ್ಯವಾದಷ್ಟು ಹೈ ಗ್ರೋತ್ ಪೊಟೆನ್ಶಿಯಲ್ ಇರುವಂತಹ ಸೆಕ್ಟರ್ಸ್ ಅನ್ನ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಅದು ನಮ್ಗೆ ಇನ್ನೂ ಜಾಸ್ತಿ ಲಾಭವನ್ನ ಕೊಡುತ್ತೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಮಾಡಬೇಕೆ ಹೊರತು ಇವುಗಳನ್ನ ನೋಡಿ ಭಯ ಪಡಬಾರದು. ಜೊತೆಗೆ ವಿಷಯ ಗೊತ್ತಿರಬೇಕು. ಯಾಕೆಂದ್ರೆ ನಾನು ಬಿಗಿನಿಂಗ್ ಅಲ್ಲೇ ಹೇಳ್ದೆ, ಇದು ನಾಳೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತದ್ದಲ್ಲ. ನೆಕ್ಸ್ಟ್ 6 ತಿಂಗಳು ತಗೊಳ್ಬಹುದು, ವರ್ಷ ಕೂಡ ತಗೊಳ್ಬಹುದು ಇಂಪ್ಯಾಕ್ಟ್ ಮಾಡ್ಲಿಕ್ಕೆ. ಬಟ್ ಇಂಡಿಕೇಟರ್ಸ್ ಅಂತೂ ಸ್ಲೋ ಆಗ್ತಿದೆ, ಅದರ ಇಂಪ್ಯಾಕ್ಟ್ ಇವತ್ತಲ್ಲ ನಾಳೆ ಮಾರ್ಕೆಟ್ ಮೇಲೆ ಬೀಳುತ್ತೆ. ಹಾಗಂತ ಎದುರ್ಕೊಂಡು ಕೂತ್ರೆ ಏನೂ ಆಗೋದಿಲ್ಲ. ಹಾಗೆ ಇವಾಗ ನಿಫ್ಟಿ 24 ಅಥವಾ 25 ಸಾವಿರ ರೇಂಜ್ ಅಲ್ಲಿ ಇದೆ. ಯಾರಿಗೊತ್ತು 26 ಸಾವಿರ ರೇಂಜ್ ಹೋಗಿ ಆನಂತರ ಒಂದಷ್ಟು ಕರೆಕ್ಷನ್ ಆಗ್ಬೋದು, ಅಥವಾ ಮತ್ತೆ 25 ಸಾವಿರ ರೇಂಜ್ ಗೆ ಬರಬಹುದು, 27 ಸಾವಿರಕ್ಕೆ ಹೋಗಿ 26 ಸಾವಿರ ರೇಂಜ್ ಗೆ ಬರಬಹುದು. ಈ ರೀತಿಯ ಪ್ರಾಬಬಿಲಿಟಿ ಕೂಡ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ. ಹಾಗಾಗಿ ಭಯ ಪಡುವ ಅವಶ್ಯಕತೆ ಇಲ್ಲ. ಬಟ್ ಇದರ ಕಡೆ ಗಮನ ಇರಲಿ. ಸಾಧ್ಯವಾದಷ್ಟು ಹೈ ಗ್ರೋತ್ ಪೊಟೆನ್ಶಿಯಲ್ ಇರುವಂತ ಕಡೆ ಹೆಚ್ಚು ಫೋಕಸ್ ಮಾಡಿದ್ರೆ ನಮ್ಮ ರಿಟರ್ನ್ಸ್ ನ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನವನ್ನ ಮಾಡೋಣ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.